ಅಲ್ಲ ಕಣಣ್ಣ ಇದೇನಣ್ಣ ಹಿಂಗೆ ಹಾ ನೀನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಒಂದು ಫೋನು ಮಾಡಲಿಲ್ಲ ಏನೂ ಇಲ್ಲ. ಅಲ್ಲ ಇನ್ನು ಎಷ್ಟು ದಿವಸ ಅದೇ ಮದುವೆ ಅನ್ಕೊಂಡಿದ್ದೀಯೇ? ಇನ್ನು 14 ದಿವಸ ಮದುವೆ ಮಾಡಿಕೊಂಡು ಅವ್ನು ನೋಡ್ರೆ ಅವ್ನು ಫೋನ್ ಮಾಡ್ತಿಲ್ಲ. ನೀನು ನೋಡ್ರಿ ನೀವುಗಳು ಹಿಂಗೆ ಸುಮ್ಮನೆ ಆಗ್ಬಿಟ್ರೆ ಹೆಂಗಣ? ಹೆಂಗೆ ಮಾಡಬೇಕು? ಹಾಂ ಅಯ್ಯೋ ಕಾಣಕನಪ್ಪ ತಾಗೆ ನಮಗೆ ಏನು ಒಂದು ಗೊತ್ತಾಯ್ತೇ ಇಲ್ಲ. ಅಯ್ಯೋ ನಾವೇನವ ಮಾಡವ, ಅವನೇ ಯಾಕೋ ಮನ್ಸು ಕೊಡ್ತೇಲ್ಲ. ಅದೇ ಕಣ ಅವನಿಗೇನಣ ಆಯಿತು? ಏನಾಯ್ತು? ಹಾಂ ಕರೀರಿ ಅದೇನು ಕೇಳ್ತೀನಿ. ಯಾರೇನಂದ್ರು ಯಾಕೆ ಬೇಡ ಅಂದನು ಅಂದ್ಬಿಟ್ಟು. ಅಲ್ಲ ಕಣಣ್ಣ ಸುಮ್ಮನಿದ್ದವ್ರು ತಕ್ಕೊಂಡ್ಬಿಟ್ಟು ಮದುವೆ ಐತೀನಿ ಹಂಗೆ ಹಿಂಗೆ ಅಂತ ಬೆಣ್ಣ ಉಬ್ಬಿಸ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಊರಲ್ಲೆಲ್ಲ ಗೊತ್ತಾಗತ್ತೆ ಜನಕ್ಕೆ. ಹಿಂಗೆ ಎಲ್ಲರಿಗೂ ತಿಳಿದಾದ್ಮೇಲೆ ಹಿಂಗೆ ಆಡ್ತಾ ಕುಂತವ್ರಲ್ಲ ಇದು ಲಕ್ಷಣವ. ಏನಾಗಿದ್ದದು ಶ್ರೀನಿವಾಸನ್ಗೆ? ಯಾಕಂಗೆ ಆಡ್ತಾ ಇದ್ದಾನು? ಏನಂತೆ ಅವ್ನು ತೊಂದರೆ ಏನಂತೆ ಅದನ್ನಾರು ಹೇಳ್ಬೇಕಲ್ವಣ? ಈ ಥರ ಹಿಂಗೆ ತೊಂದರೆ ಆಗದೆ ಹಿಂಗೆ ಬಿಟ್ಟದೆ ಏನಾರು ಒಂದು ಹೇಳ್ತಾನೆ ಅರ್ಥ ಆದ್ದು ಇಲ್ದವ್ರು ಹೆಂಗೆ ಅರ್ಥ ಆದದ್ದು? ಅಯ್ಯೋ ದೇವರೇ ಕನವತ್ತಾಗೆ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಅರ್ಥ ಆಯ್ತಿಲ್ಲ ನಮ್ಗಂತೂ. ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಏನು ನಾವೇ ಸರಿ ಅಣ್ಣ? ನಾವೇ ಸರಿಯ ಕರಂಗೇಡಿಗಳು? ಅದೇನೋ ಅಂತಿದ್ರು ಅಂತಂಗೆ ಆಯಿತು ಕತೆ ಅತ್ತಾಗೆ. ಅಯ್ಯೋ ಆಯ್ಕಿಲ್ವಂತೆ ಕಣವ, ಅವನಿಗೆ ಆಯ್ಕಿಲ್ವಂತೆ. ಇರ್ತೀನೋ ಸಾಕಾಗಿ ಆಯ್ಕಿಲ್ವಂತೆ, ಏನೂ ಇಲ್ವಂತೆ. ನಾವೇನು ಮಾಡವ? ಇದಕ್ಕೆ ನಮ್ಗೆ ಹಿಂಗೆ ಆಡ್ತಾ ಇದೆಯಂತ ನೀನು ನನಗೆ ಫೋನ್ ಮಾಡಿಲ್ವಾ? ಅದಾದಮೇಲೆ ಬಂದು ಕೇಳಿದೆ, ಜಗಳಕ್ಕೆ ಬಿದ್ದೆ ನಾನು. ಅಲ್ಲ ಏನಿದು ನಿನ್ಗೆ ಗೊತ್ತಾಯ್ಕಿಲ್ವ ನಿನಗೆ? ಹಿಂಗೆ ಆಡ್ತಾ ಕುಂತಿದ್ದೀಯಲ್ಲ ನೀನು. ಈಗ ಏನು ನಿಮ್ಮ ಮತ್ತೆ ಫೋನ್ ಮೇಲೆ ಫೋನ್ ಮಾಡ್ತಾವಳೆ, ಅವಾಗ ಗಂಗೆನೂ ಫೋನ್ ಮಾಡಿದ್ಲು. ಯಾಕೆ ಫೋನ್ ಎತ್ತುತ್ತಿಲ್ವಂತಲ್ಲ ನೀನು? ಅಲ್ಲಿಗೆ ಹೋಯ್ತೀನಿ ಅಂದ್ಬಿಟ್ಟು ನೀನು ಎಲ್ಲ ಹೋಗಿದೆ ನೀನು? ಈಗ ಆಡ್ತಾ ಕುಂತಿದ್ದೀಯಲ್ಲ ಮದುವೆ ಹತ್ರ ಬತ್ತೆಯಾ ಅಂತ ಕೇಳಿದೆ ಕಣವ. ಕೇಳಿದ್ಕೆ ಅವನಂತಾನೆ ಇಲ್ಲ ಕಣಪ್ಪ ನನಗೆ ಸಾಕಾಯ್ಕಿಲ್ಲ. ಆಗೆಲ್ಲ ಆಗಲೇ ನಾನು ಭಯ ಪಟ್ಕೊಂಡು ಹೆಂಡ್ತಿ ಮಕ್ಳು ಸಾಕ್ಬೇಕಲ್ಲ ಅಂದ್ಕೊಂಡು ನಾನು ಭಯ ಪಟ್ಕೊಂಡು ಮದುವೆ ಆಗಿಲ್ಲ ನಾನು. ಈಗ ಹೆಂಗಪ್ಪ ನಾನು ಸಾಕನೇ ಅಂದ್ಕೊಂಡು ಹಂಗಂತ ಕುಂತಾನೆ ಕಂಜಯ್ಯ. ನಾನು ಏನವ ಮಾಡಾನೆ? ಏನು ಮಾಡಾನೆ ಹೇಳು? ನೀವೇ ಮಾತಾಡ್ಕೊಂಡು ನನ್ನ ಗಂಟ ತಂದ್ರಿ. ಏನೋ ನನ್ನ ಮಗ ಚೆನ್ನಾಗಿರಲಿ ಅಂತ ನಾನುವೇ ಒಪ್ಕೊಂಡು ನಾವು ಗಂಡು ಇಡ್ತೇವೆ. ಈಗ ಅವನೇ ಆಯ್ಕಿಲ್ಲ ಅಂತ ಅಂದಾಗ ನಾವೇನು ಏನು ಮಾಡೋಂಗಿದ್ದದು? ಬಲವಂತದಿಂದ ನಾವು ಬಲವಂತದಿಂದ ಆಗುವಂಥ ಇದು ಮಾಡೋಕ್ಕಾಗದ? ಅದಕ್ಕೆ ನಾವು ನಮ್ಮ ಪಡಗನ ಸುಮ್ಮನೆ ಆಗ್ಬಿಟ್ಟು ಏನಾರು ಮಾಡ್ಕೊಳ್ಳಿ, ಇಷ್ಟ ಇತ್ತಾ ಆಗಲಿ, ಇಷ್ಟ ಇಲ್ದರೆ ಬೇಡ ಅವನು ಇಷ್ಟ ಅಂದ್ಕೊಂಡು ನಮ್ಮ ಪಡಗನ ಸುಮ್ಮನೆ ಆಗ್ಬಿಟ್ಟು. ಅಲ್ಲ ಕಣಣ್ಣ ಮೊದಲು ಮಾತಾಡೋಕ್ಕಿಂತ ಮುಂಚೆ ಗ್ಯಾನಿ ತಿತ್ತಿಲ್ವಂತ? ಆ ಗ್ಯಾನಿ ತಿತ್ತಿಲ್ವಂತ ಹೇಳು. ಓ ಪರವಾಗಿಲ್ಲ ಕಣಣ್ಣ ಈಗ ಬಂದ್ಬಿಡ್ತ ಜ್ಞಾನ. ಏನು ಮೊದ್ಲೇನು ಹೋಗಿತ್ತು ಜ್ಞಾನ? ಎಲ್ಲಾಣ ಹೋಗಿತ್ತು ಜ್ಞಾನ? ಅಲ್ಲ ಮಾತಾಡಿದ್ರೆ ನಮಗೂ ಮಾತುಗಳು ಬರ್ತವಣ. ನಾವು ಮಾತಾಡ್ಬಿಡ್ದು ಅಂತ ಯಾಕೆ ಮಾತಾಡೋಕ್ಕಂತವ? ಎಷ್ಟು ಮಕ್ಕಳು ಮದುವೆ ಆದ್ಮೇಲೆ ಸಾಕ್ಬೇಕು ಅನ್ನೋ ಭಯ ಇತ್ತಿಲ್ವಂತ? ಈಗ ಭಯ ಬಂದ್ಬಿಡ್ತಾ? ಅಯ್ಯೋ ಅವ ನೀನು ಕೊಟ್ಟು ಮುಚ್ಕೊಂಡೆ ಏನು? ದುಡ್ಡು ಕಾಸೆಲ್ಲ ನೀವು ಬೇಕಾದಂಗೆ ಮಡ್ಗೊಳೆ ಹಂಗೆ ಅಂತಂದ್ರಂತಲ್ಲ. ಅದೇನೋ 10 ಲಕ್ಷ ದುಡ್ಡು ಆಮೇಲಿಂದ ಬೇಕಾದಂಗೆ ಅದೇ ಅಂತ ಅಂದ್ರಂತಲ್ಲ. ಅದಕ್ಕೆ ಮದುವೆ ಮಾಡ್ಕೊಂಡ್ರು ಹೆಂಗೋ ಗಂಡಂಗೂ ಇಡ್ತೀವಿ 10 ಲಕ್ಷದಲ್ಲಿ ಬರೋ ಬಡ್ಡಿ ದುಡ್ಡಲ್ಲಿ ಹೆಂಗೋ ಕಾಲ ಕಳ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದಂತೆ. ಈಗೇನ ದುಡ್ಡ ಕೊಟ್ಬಿಟ್ರಂತಲ್ಲ ಮಗಿಗೆ. ಅಲಕನಕ್ಕೆ ಇದೊಳೆ ಚಂದ ಬಿಡಿ. ಇಷ್ಟೊತ್ಕೊಂಡು ಚೆನ್ನಾಗಿತ್ತು ಈಗ ಚೆನ್ನಾಗಿತ್ತು. ಅವಳು ದುಡ್ಡು ಇಸ್ಕೊಂಡು ಅವಳನ್ನ ಸಾಕ್ಬೇಕಾ? ಅಲಕನಕ್ಕೆ ಇದೇನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ನೀವು? ಅಲಕನಣ್ಣ ನಿಮ್ಮ ಮಾತುನ ಕುಲ್ವಣ ಇದೇನಣ ಇದು? ಅಯ್ಯೋ ಶಿವನೇ ಭಗವಂತ ಸುಮ್ಮನೆ ಅದಳ. ನೆನ್ನೆ ಒಸಿಬೋದ ನನಗೆ ನಿಮ್ಮ ಅಪ್ಪನ ಮನೆಯವ್ರು ಹಿಂಗೆ ಮೋಸ ಮಾಡಿದ್ರಲ್ಲ, ಹಿಂಗೆ ಅನ್ಯಾಯ ಮಾಡಿದ್ರಲ್ಲ ಹಿಂಗೆ ಅಂತವ. ಏನಣ್ಣ ಉತ್ತರ ಕೊಡೋಣ ನಾನು? ಏನು ಉತ್ತರ ಕೊಡೋಣ ವೆಣ್ಗೆ ನಾನು? ನಿಜವಾಗ್ಲೂ ಬೇಡ ಈ ಥರ ಮಾತ್ರ ಸಿಗಿಸ್ಬಿಡ್ದು ಯಾರನ್ನೇ ಆದ್ರೂ. ಒಸಿ ಬೈತಾ ಇದ್ದಾಳ ನಿಮ್ಮ ಅಪ್ಪನ ಮನೇಲಿ. ನಿಮ್ಮ ಅಣ್ಣವೇ ನಮ್ಮ ಅಪ್ಪನ ಮನೆಯವ್ರು ಹಂಗೆ, ನಮ್ಮ ಅಪ್ಪನ ಮನೆಯವ್ರು ಹಿಂಗೆ ಅಂತಲ್ಲ. ಈಗ ನೋಡು ನಿಮ್ಮ ಅಣ್ಣನೂ ನಿಮ್ಮ ಅಣ್ಣನ ಮಗನ ಸೇರ್ಕೊಂಡು ನನ್ನ ಬಾಳ ಹೊರದ್ರಲ್ಲ, ನನ್ನ ಬಾಳ ಹಾಳು ಮಾಡೋದ್ರಲ್ಲ, ನನ್ನ ಜೀವನ ಯಾಕೆ ಕೊಡ್ಸೋರಲ್ಲ ಅಂದ್ಕೊಂಡು ಬಾಯಿ ಬಂದಂಗೆ ಬೈತಾ ಕುಂತಾಳಣ್ಣ. ಈಗ ಏನಂತ ಹೇಳೋದಣ್ಣ? ಏನಂತ ಹೇಳೋದು ಹೇಳು ನೀನು? ನಾನೇನವ ಮಾಡೋಣ ಹೆಂಗಂದ್ರೆ ನೀನು? ನಾನೇನು ಮಾಡಂಗಿದ್ದದು ಹೇಳಿ ನೀನೇ. ಅವನೇ ಆಯ್ಕಿಲ್ಲ ಅಂತಂದರೆ ನಾನು ಏನು ಮಾಡಂಗಿದ್ದದು? ಅವ್ರು ಇಷ್ಟಕ್ಕೆ ಬಿಟ್ಟಿದ್ದು ಕಣವ. ನಾವೇನು ಮಾಡಂಗಿಲ್ಲ, ನಾವೇನು ಮಾಡೋಕ್ಕೂ ಆಯ್ಕಿಲ್ಲ. ಇಷ್ಟ ಆಯ್ತಾ ಅವ್ನು ಆಗ್ಬೋದು, ಕಷ್ಟ ಆಯ್ತಾ ಅವ್ನು ಬಿಡ್ಬೋದು. ಅದಕ್ಕೂ ನಮಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ನಾವು ಮುಂಚಿತವಾಗಿಲ್ಲ. ನೀವೇ ಮಾತಾಡ್ಕೊಂಡ್ರಿ, ಅವನು ಬಂದ ಅವ್ರವ್ರೇ ಫೋನಲ್ಲಿ ಮಾತಾಡ್ಕೊಂಡ್ರು ಹಿಂಗೆ ಆಯ್ತೀನಿ ಕಣಪ್ಪ ಅಂದ. ಏನೋ ಓರಿ ನನ್ನ ತಂಗಿ ಮಗಳು ಜೀವನ ಚೆನ್ನಾಗಿ ನನ್ನ ಮಗನಿಗೊಂದು ಅರ್ಥ ಆಯ್ತದೆ ಅಂತ ಅಂದೆ. ಈಗ ಅವ್ನು ಬೇಡ ಅಂತ ಅಂದಮೇಲೆ ನಾವೇನು ಮಾಡಂಗಿದ್ದದು? ಅಂದ್ಬಿಟ್ರೆ 15 ಮದುವೆ ಮಾಡಿಕೊಂಡು ಹೆಂಗ್ ಮಾಡ್ಬೇಕು? ಇವನು ಕಳ್ಳಂಗೆ ತಿರ್ತಾ ಕುಂತಾನ ಶ್ರೀನಿವಾಸ ದೊಡ್ಡದಾಗ ಬಂದ. ಹಂಗೆ ಕನತೆ ಹಿಂಗೆ ಕನತೆ ರಾಣಿ ಹೆಂಗೆ ನೋಡ್ಕೊತೀನಿ ಕನತೆ ಅಂತ ಅವಳು ದುಡ್ಡು ಇಸ್ಕೊಂಡು ಇವ್ನು ನೋಡ್ಕೊಳಕ್ಕೆ ಇವನೇ ಆಗ್ಬೇಕಾಗಿತ್ತಾ? ಅಲ್ಲ ಕನ್ನಡ ದುಡ್ಡು ಕಾಸಂದು ಹೆಂಗಾರ ಅದಕ್ಕೆ ಕನ್ನಡ ಜೀವನ ಹೆಂಗಾರು ಆಯ್ತದೆ. ಇವನು ಬಂದಿದ್ದ ಇರುವಾಗ ಹೇಳ್ಬೇಕು ಕನ್ನಡ. ನಮ್ಗಂತೂ ಜನಗಳ ಮುಂದ್ಗಡೆ ಮಾನ ಮರೋದು ಹೋಯ್ತದೆ ಕಣಪ್ಪ. ನಿಮ್ಮ ಬಾವ ಸುಮ್ಮನೆ ಅದನ
ಮದುವೆ ಆಗಲಿಲ್ಲ ಅಂದ್ರಂತೂ ನನ್ನ ಹೊಟ್ಟೆ ಒಳಗೆ ಇರ್ಸ್ಕೊಳಕಿಲ್ಲ ಅವರು. ಓ ಕಡ್ದಿ ಮನೆಯಿಂದ ಹಚ್ಕೆ ಮುಡೆ ನೀನು ಅಂದ್ಬಿಟ್ಟು ಚಂದಾಗ ಉಗಿದ್ ಕಳಿಸ್ತಾನೆ ಮಾತ್ರ ನನ್ನ ಮನೆ ಒಳಗೆ ಇರ್ಸ್ಕೊಂಡ ನನ್ನ. ಏನು ಮಾಡೋದು ಹಿಂಗೆ ಆಯ್ತಲ್ಲ ಹಿಂಗೆ. ನನಗೂ ಬುದ್ಧಿ ಇಲ್ಲ ನನಗೆ. ಥೂ ಬರೀ ನಂದು ಇದೇ ಲದ್ದಿತ್ತಿನ ಬುದ್ಧಿನೇ ಕಂತೆ ನನಗೆ. ನಾನು ನಿಮ್ಗಳು ಮಾತು ಕಟ್ಕೊಂಡು ಹೋಗ್ಬಿಟ್ಟು ನಮ್ಮ ಅಪ್ಪನ ಮನೆಯವರು ಅಂದ್ಕೊಂಡು ನಾನು ಹೋಗ್ಲಿಕ್ಕೆ ಕುಂತೀನಿ ಅಲ್ಲಿ. ಇವನು ಫೋನೇ ಮಾಡ್ದಾನೆ ಹಿಂಗೆ ಹೊಟ್ಟೆ ಬರೆಸ್ತಾನಲ್ಲ. ಈಗ ನೋಡೀಗ ನೋಡಪ್ಪ ಈಗ ಹೆಂಗಾಯ್ತು ಅಂತವೆ, ಎಷ್ಟು ಮಟ್ಟಿಗೆ ಆಯಿತು ಅಂತವೆ ನೋಡೀಗ. ನಾನು ಹೋಗಿ ಒಳೆ ಬೀಳೋ ಕೆಲಸ ಆಗದೆ ಈಗ. ನನ್ನ ಎಕ್ಕ ತಗೊಂಡು ನಾನು ತಟ್ಟನೆ ತಟ್ಕೋಬೇಕು. ಥೂ ನನ್ನ ಜನ್ಮಕ್ಕೆ ಬೆಂಕಿ ಅಪ್ಪನ ಮನೆ ಅಂದ್ಕೊಂಡು ಆಸೆ ಮಾಡ್ಕೊಂಡು ನಾನು ಬಂದ ನೋಡು. ನನಗೆ ಬುದ್ಧಿ ಇಲ್ಲ ನನಗೆ, ನಿಜವಾಗ್ಲೂ ನನಗೆ ಬುದ್ಧಿ ಇಲ್ಲ ನನಗೆ. ಇದೊಳ್ಳೆ ಸರಿ ಆಯಿತು. ಮನೆಗೆ ಬಂದಾಗ ಅವನ್ನೇಕೆ ಮನೆ ಒಳಗೆ ಕುಡ್ಕೊಂಡ್ರಿ ನೀವು? ಯಾಕೆ ತಾಯಿ ಕುಡ್ಕೊಂಡೆ ನೀನು? ನಾವೇನು ಹೇಳಿದ್ವ ನಿಮಗೆ? ಪರವಾಗಿಲ್ಲ ನೀವೇ ಎಲ್ಲಾನು ತೀರ್ಮಾನ ಮಾಡ್ಕೊಬಿಟ್ಟು ನಮ್ಗೆ ಹೇಳ್ಬಿಟ್ಟು ಈಗ ನಮ್ನ ಹಿಡ್ಕೊಂಡು ನಾವೇನು ಮಾಡವ? ಈಗ ಅವನ ಆಯ್ಕಿಲ್ಲ ಅಂತವನೆ, ನಾವೇನು ಮಾಡವ ಹೇಳು? ಕರೀರಿ ನನ್ನ ಹಾಟ್ಕೊಳ್ಳೋನ್ಗ ಬರ್ಲ ಹೊಡೆದೊಟ್ಟೋಯ್ತೀರಿ ಲೋಪರ್ ನನ್ನ ಮಗನ. ಲೋಪರ್ ನನ್ನ ಮಗನೇ ಬಾರ ಈಚು ಬರ ನೀನು. ಹೌದ್ಗ ಕೂತಿದ್ದಿಲ್ಲ ನೀನು ಕೋಣೆ ಒಳಗೆ? ಎಂಟೆ ಕೋಣೆಲಿದ್ದ ನನ್ನ ಮಗ. ಪರವಾಗಿಲ್ಲ ಸುಮಾರಾಗೆ ಮಾತಾಡ್ತೀಯ ನೀನು. ಕೋಣೆಲ್ಲ ಹೊತ್ಕೊಂಡೆ ಕೂತ್ಕೊಂಡು ನಿನ್ನ ಮನೆ ಕಳ್ತನ ಮಾಡ್ಕೊಂಬಂದಿದ್ದಾನೆ ನನ್ನ ಮಗ. ಆದ್ರೆ ಆಯ್ತೀನಿ ಅಂತಾನೆ, ಆಗದ್ರೆ ಇಲ್ಲ ಅಂತಾನೆ. ಏನು ಅಯ್ಯ ಕೂತ್ಕತ್ತೆ ಮಾತಾಡ್ಬೇಕು ನೀವು ದೊಡ್ಡದಾಗಿಕ್ಕಂತೆ. ತಿರ್ಗಾ ಮಗನಿಗೊಂದು ಒಳ್ಳೆ ಬುದ್ಧಿ ಹೇಳ್ಕೊಡಕ್ಕಾಗ್ದವ್ರು ಸಿಕ್ಕರೆ ನೀವು ಮಾತಾಡಬೇಕು. ನೀವು ಯಾವ ಮಕ ಹೊತ್ಕ ಮಾತಾಡಿರೋಕ್ಕೆ ನೀವು? ಯಾವ ಮಕ ಹೊತ್ಕ ಮಾತಾಡಿರಿ ನೀವು? ಚೆನ್ನಾಗಿ ಮಾತಾಡ್ತೀರಿ ಬಿಡಿ ನೀವು. ಸರಿಯಾಗಿ ಇಳಿಸ್ತೀನಿ ನೀನು ಮರ್ವಾದಿಯೇ ಮಕ ಹೊತ್ಕ ಮಾತಾಡ್ದವಿ. ನಾನೇನು ಮಾಡಿದನು? ಏನು ಮಾಡಿದನ್ಲೇ? ಓ ಪರವಾಗಿಲ್ಲ ನೀನು ಸುಮಾರಾಗೆ ಇದ್ದೀಯಪ್ಪ. ಐ ಮಗ ಮುಚ್ಚು ಬಾಯ. ಈಗ ಯಾಕೆ ಸುಮ್ಮನೆ ಮಾತುಕತೆ ಮಾಡಗೆ ಅವನ ಆಯ್ಕಿಲ್ಲ ಅಂತ ಅಂದ್ಮೇಲೆ ಇನ್ನೇನು? ಹೋಗು ಸುಮ್ಮನೆ. ಹೆಂಗ್ ಹೋಗೋಣ ನನ್ನ ಮಗಳು ಸುಮ್ಮನದಳ. ನನ್ನ ಮಗಳು ಸುಮ್ಮನದಳ. ನೆನ್ನೆನೆಯ ತಿಕ್ಕೆ ಮಕ್ಕೆಲ್ಲ ಉಗಿದ್ಲು ಗೊತ್ತಾ? ನಾನು ಉಗಿಸ್ಕೊಂಡು ಸಾಕಾಗದು ನನಗೆ. ನೆನೆಯಿಂದನ್ವೇ ನಿದ್ದೆ ಮಾಡಾಕ್ಬಿಟ್ಟಿಲ್ಲ. ನಮ್ಮ ಅಣ್ಣನ ಮಗ ನಮ್ಮ ಅಣ್ಣ ಒಳ್ಳೆವನು ಅನ್ಕೊಂಡು ಹಿಂಗೆ ಮಾಡ್ದಲ್ಲ. ಈಗ ನನ್ನ ಜೀವನ ಹಾಳು ಮಾಡ್ದಲ್ಲ ಅಂತ ಉಗಿತ ಕುಂತವಳೆ. ಉಗಿತವ ನಾವು ಹೆಂಗೆ ಮಾಡಬೇಕು? ಹೆಂಗಣ ಮಾಡಬೇಕು? ಹೆಂಗೆ ಮಾಡ್ಬೇಕು ಹೇಳಿ ನೀನೇ ಅಲ್ಲ. ನಾವೇ ಸರಿಯಾ ಕರಂಗೇಡಿಗಳು? ನಾವೇ ಸರಿಯಾ? ಮರುವಾದಿಂದ ಅವನು ಬಂದ್ರೆ ಹೇಳೋಣ. ಮರುವಾದಿಂದ ಮದುವೆ ದಿವಸ ಬಂದಿದ್ದು ತಾರಿ ಕಟ್ಟರು ಸರಿ, ಇಲ್ದವ್ರು ಮಾತ್ರ ಸುಮ್ಗಿರ್ಕೆ ಬಿಡೋಲ್ಲ ನಾನು. ಆಮೇಲೆ ನನಗೆ ಅಲ್ಲಿ ಮಾನ ಹೋಯ್ತದೆ. ನೀ ಬಾವನ ಮುಂದ್ಗಡ್ಲಿ ಅವಳ ಮುಂದ್ಗಡೆನೂ ಹೆಂಗಾರು ಮಾಡಿ ಮದುವೆಗೆ ಒಪ್ಸಿ. ಅವನ ಆಯ್ಕಿಲ್ಲ ನಾವೇನು ಮಾಡೋಕ್ಕದದು? ಬಲವಂತ ಮಾಡೋಕ್ಕದ ನಾವು? ಇದಕ್ಕೂ ನಮಗೂ ಸಂಬಂಧ ಇಲ್ಲ ಕಣವ. ಅವನ ಆಯ್ತಿಲ್ಲ ಅಂದ್ರೆ ಆಗ್ಬೋದು, ಹಾಕ್ದಾರೆ ಇರ್ಬೋದು. ಅವನ ಆಯ್ಕಿಲ್ಲ ಅಂತ ಕಡ್ಡೆ ತುಂಡಾದಂಗೆ ಹೇಳ್ತಾ ಇದ್ದ ನನ್ನ ಮಗ. ಇನ್ನೆರಡು ಸತಿ ಹೇಳ್ಬೇಕು? ಪದೇ ಹೇಳಿರೋದನ್ನೇ ಹೇಳ್ತಾನೆ. ನೀವು ಸರಿಯಾಗಿ ಆಡ್ತಿದ್ದೀರಿ. ನೀವು ಸರಿ ಕಂದ್ ಬಿಡಿ. ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣೊಂದು ಬಗ್ಗೆ ಒಳ್ಳೆ ಚೆನ್ನಾಗಿ ಯತ್ನೆ ಮಾಡ್ತೀರಿ. ಸುಮ್ಮನೆ ಹೋದ್ರೆ ಸರಿ. ನೀನು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು. ನಮ್ಮ ಅಪ್ಪನ ಮನೆಯಿಂದ ನೀನೇ ಬೇಕು ನಾನು ನೋಡ್ಸಕ್ಕೆ. ಅಲ್ಲ ಎಂಥ ಜನಗಳು ಇವರು. ನಾನು ನಮ್ಮ ಅಪ್ಪನ ಮನೆ ನಮ್ಮ ಅಣ್ಣನ ಮಗ ಅನ್ಕೊಂಡು ನಾನು ಇಷ್ಟೆಲ್ಲ ಬಾಟಾಡಿದ್ದೆ. ಇವತ್ತು ಈ ಕೆಲಸ ಮಾಡ್ಬಿಟ್ರಲ್ಲ ಸರಿಯಾ? ಅಯ್ಯಪ್ಪ ದೇವ್ರೇಕಂತ ಹೋಗತ್ತಾಗೆ ಸಣ್ಣ ಎಕ್ತಿ ಬಾಯಿ ಮುನ್ನಾಕ. ಎಲ್ಲ ಹೋಗ್ಕೊಂಡು ಕುಂತಿದ್ದ ನೀವು ಶ್ರೀನಿವಾಸ? ಅಲ್ಲ ಇನ್ನು 14 ದಿವಸ ಮದುವೆ ಮಾಡಿಕೊಂಡು ಇವ್ರು ಹಿಂಗೆ ಆಡ್ತಾವ್ರೆ. ಅವಳು ನೋಡಿದ್ರೆ ಮನೆ ಕೆಳಗೆ ಬಿಡ್ತಾಯಿಲ್ಲ, ಉಣ್ಣಕ್ಕೆ ಬಿಡ್ತಾಯಿಲ್ಲ, ತಿನ್ನಕ್ಕೆ ಬಿಡ್ತಾಯಿಲ್ಲ. ಬಾಯಿಗೆ ಬಂದಂಗೆ ಬೈತಾಳೆ. ಬಾಯಿಲಿ ಹೆಂಗೆ ಬತ್ತು ಹಂಗೆ ಮಾತಾಡ್ತಾವಳೆ. ಹೆಂಗೆ ಮಾಡೋಣ ನಾನು? ಏನು ಮಾಡಬೇಕು ಅಂತಾನೆ ಒಂಚೂರು ಗೊತ್ತಾಯ್ತಿಲ್ಲ ನನಗೆ. ಅತ್ತಾಗೆ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತು ಕತ್ತು ಹೋಗಿ ಅತ್ತಾಗೆ. ಅಯ್ಯೋ ಹಣೆ ಬರ್ಬೇ ಅತ್ತಾಗೆ. ಏನು ಮಾಡೋದು ಏನೋ ಒಂದು ಅರ್ಥ ಆಯ್ತಿಲ್ಲ ಕಣಪ್ಪ. ಸರಿ ಮತ್ತೆ ಬರೋಣ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.